ಬಾಲ್ಯವನ್ನು ನಾವು ಮಿಸ್ ಮಾಡ್ಕೊಳ್ತಿದ್ದೀವಲ್ಲ ಇವಾಗ. ಆ ಬಾಲ್ಯದಲ್ಲಿ ನಾವು ಒಳ್ಳೆ ಮಳೆ ಬರಬೇಕಾದ್ರೆ ಕೆಸರಲ್ಲಿ ಆಟ ಆಡೋದು, ಗದ್ದೆಲಿ ಓಡಾಡೋದು, ಶಾಲೆಗೆ ಹೋಗ್ಬೇಕಾದ್ರೆ ಬ್ಯಾಗ್ ಹಾಕೊಂಡು ನೆನ್ಕೊಂಡೇ ಹೋಗೋದು, ಇನ್ನೇನೋ ಟೊಪ್ಪಿ ಹಾಕೊಳ್ಳೋದು, ಅಥವಾ ಈ ಗೋಣಿ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲಲ್ಲಿ ಮಾಡ್ಕೊಂಡು ಹಾಕೊಳ್ಳೋದು, ಅದೆಲ್ಲ ನೆನಪಿಗೆ ಆಗುತ್ತೆ ಯಾವಾಗ ಈ ಥರ ಮಳೆಗಾಲ ನೋಡಿದಾಗ ಅಂತ. ಇಲ್ಲ, ತುಂಬ ನೆನಪಾಗುತ್ತೆ. ನಾವು ಇಲ್ಲಿಂದ ನಡ್ಕೊಂಡು ಸೀದಾ ಇಲ್ಲಿ ಹೋದರೆ ಕೆಳಗಡೆ ನಿಡ್ವಾನೆ, ಅಲ್ಲಿಂದ ನಿಡ್ವಾನೆಯಿಂದ ಶಾಂತಿಪುರ. ನಿಡ್ವಾನೆ ಹೋಗುವಾಗ ಗಾಳಿ ಜಾಸ್ತಿ. ನಾವು ಯಾವಾಗಲೂ ಆ ಕೊಡೆ ತೊಗೊಂಡು ಹೋಗ್ತಾ ಇದ್ವಲ್ಲ, ಆ ಕೊಡೆ ಉಲ್ಟಾಗಿ ಡಿಶ್ ಆಗೋದು. ನಾವು ಎಲ್ಲ ತೋರಿಸ್ಬೋದು, ಡಿಶ್ ನೋಡಿದ್ರೆ ಇದರಲ್ಲೇ ಸಿಗ್ನಲ್ ಬರೋದು ಆಂಟೆನಾ ಅಂತ. ಅದಾದ್ಮೇಲೆ ಕೆಲವು ಕಡ್ಡಿ ಮುರ್ಕೊಂಡ್ ಬರ್ತಾ ಇದ್ವಿ. ಕಡ್ಡಿ ಮುರ್ಕೊಂಡು ಮನೆಗೆ ಬರಬೇಕು ಅಂತಂದ್ರೆ ಅಮ್ಮನ ಹತ್ರ ಓಕೆ, ಅಪ್ಪನಿಗೆ ಏನಾದ್ರು ಕಡ್ಡಿ ಮುರ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಆ ಕಡ್ಡಿಲೇ ಹೊಡಿತಾರೆ. ಇದು ಛತ್ರಿ ಕಡ್ಡಿ ಅದು ಮುರಿಯಂಗಿಲ್ಲ, ಅದು ಹೆಂಗಿದೆಯೋ ಹಂಗೆ ಇರಬೇಕು ಅಂತ. ಮತ್ತೆ ಅದನ್ನ ನೀಟಾಗಿ ಮಡಚಿ ಅಲ್ಲಿ ಇಟ್ಟು ಹೋಗೋದು. ಆಮೇಲೆ ನನಗೆ ಗೊತ್ತಿಲ್ಲ ಅದ್ ವಿಷಯ ಅನ್ನೋ ಥರ ಮಾತ್ರ ಸಣ್ಣ ಪುಟ್ಟದ ಆಗಿದ್ದಿದೆ. ಅದಾದ್ಮೇಲೆ ರೈನ್ ಕೋಟ್ ಬಂದ್ಮೇಲೆ ಸ್ವಲ್ಪ ಮಳೆದ ಕೊಡೆದೆಲ್ಲ ಇತ್ತು, ಕಡಿಮೆ ಆಯ್ತು. ಬಟ್ ನಮಗಿಲ್ಲೊಂದು ಹಳ್ಳ ದಾಟಕ್ಕಿತ್ತು, ಇಲ್ಲಿ ಈಶ್ವರಪ್ಪ ಅವ್ರ ಮನೆ ಅಂತಿದೆ, ಅಲ್ಲಿ ಒಂದು ಹಳ್ಳ ಇತ್ತು. ತುಂಬ ನಮ್ಮ ಹುಡುಗರಿಗೆಲ್ಲ ಗೊತ್ತು. ನಾವೇನಂತಂದ್ರೆ ಆಲ್ಮೋಸ್ಟ್ ನಾನು ನಮ್ಮ ಅಣ್ಣ ಸುಧೀರ್ ಅಂತ ಇದ್ದಾರೆ, ಅವ್ರದ್ದು ಓನ್ ಆದಂಥ ಬಿಸ್ನೆಸ್ ಇದೆ, ಬಟ್ಟೆ ಅಂಗಡಿ ಇದೆ ಶಾಂತಿ. ಇಲ್ಲಿಂದ ನಾವು ಒಂದು 15 ಜನ ಹೊರಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ ಇಬ್ಬರೇ, ನಾನು ನಮ್ಮ ಅಣ್ಣ. ಇನ್ನು ಉಳಿದವ್ರು ಎಲ್ಲಿ ಸ್ಪ್ರೆಡ್ ಆಗ್ತಾ ಇದ್ರು ಅಂತ ಗೊತ್ತಿರಲಿಲ್ಲ. ಅಂದರೆ ಅವ್ರವ್ರ ಕೀಟ್ಲೆ ಮಾಡ್ಕೊಂಡು ಕಲ್ಲಲ್ಲೆಲ್ಲ ಹೊಡ್ಕೊಂಡು ಇದು ಮಾಡ್ಕೊಂಡು ಆಮೇಲೆ ನಾವಿಬ್ರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಿದ್ದು ನಾವು ಆಲ್ಮೋಸ್ಟ್. ಸೊ ಆ ಥರ ಮಣಿ ಗುರು ಅಂತೆಲ್ಲ ಇದ್ರು, ಮತ್ತೆ ಕೆಲವು ರಾಧಾಕೃಷ್ಣ ನಮ್ಮ ಹುಡುಗರೆಲ್ಲ ಇದ್ರು. ಸೊ ಇವರೆಲ್ಲ ಬರೋರು ನಮ್ಮ ಜೊತೆ. ಬಟ್ ಲಾಸ್ಟಿಗೆ ನಾವು ಬಸ್ ಹತ್ತಾ ಇದ್ದಿದ್ದು ಆ ಥರ ಇತ್ತು, ಯಾಕಂದ್ರೆ ಇಲ್ಲಿಂದ ಮಳೆ. ಮತ್ತೆ ಇವಾಗೆಲ್ಲ ತುಂಬಾ ರಜೆಗಳು ಸಿಗುತ್ತಲ್ವ, ಡಿ ಸಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಅವ ಮಳೆ ಅಲ್ಲ, ಮಳೆ ಬಂದು ಮರ ಬಿದ್ರು ರಜಾ ಸಿಗ್ತಾ ಇಲ್ಲ, ರಜೆನೇ ಇಲ್ಲ. ನೀವು ಮರ ದಾಟ್ಕೊಂಡೇ ಬಂದ್ಬಿಡಿ ಬೇಕಾದ್ರೆ ಸ್ಕೂಲ್ಗೆ, ಬೇಕಾದ್ರೆ ಬನ್ನಿ ಅಂತ. ಬಟ್ ಇದೇ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಂಗೆ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ನಾನು ಭಾರತೀಯ ಕಾಫಿ ವಿದ್ಯಾಲಯ ಅಂತ CRS ಸ್ಕೂಲು, ಇಲ್ಲಿನ ಒಂದು ಸ್ವಲ್ಪ ಪಾಸ್ಟ್ ಸ್ಕೂಲ್ ಅದು. ಅಲ್ಲಿ ಬರ್ತಿದ್ದವರೆಲ್ಲ ಪ್ಲಾಂಟರ್ ಮಕ್ಕಳೇ. ಅವರು ಏನಂತಂದ್ರೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಮೇಡಮ್ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ ಅಂತ ಹೇಳೋರು ಆಗ. ಬಟ್ ನನಗೆ ಆಪ್ಷನ್ನೇ ಇಲ್ಲ, ಯಾಕಂದ್ರೆ ನಮ್ಮ ಮನೇಲಿ ಕರೆಂಟೇ ಇಲ್ಲ. ಈಗ ನಾನೇನು ಹೇಳಂಗಿಲ್ವಲ್ಲ, ನಾನು ಸೀಮೆಣ್ಣೆ ಬಿಟ್ಟು ಬರೀಲೇಬೇಕು. ನಂಗೆ ಅವರೆಲ್ಲ ಕಾರಣ ಸೀಮೆಣ್ಣೆ ಖಾಲಿ ಆಯ್ತು ಅಂತ ಹೇಳಂಗಿಲ್ಲ, ಯಾಕಂದ್ರೆ ಸ್ಟಾಕ್ ಇದ್ದೇ ಇರುತ್ತೆ. ಹೌದು. ಸೊ ಹಾಗಾಗಿ ಅವ್ರಿಗೆ ಕಾರಣ ಇತ್ತು, ನನಗೆ ಕಾರಣ ಇರ್ತಿಲ್ವ. ಮತ್ತು ನನಗೆ ಏನಂತಂದರೆ ನಾನು ಇಲ್ಲಿಂದ ನಮ್ಮ ಸ್ಕೂಲಿಗೆ 5 ಕಿಲೋಮೀಟ್ರ್ ಯಾವುದು ಆಲ್ಮೋಸ್ಟ್ CRSಗೆ. ನಾನು ಬಾಕ್ಸಲ್ಲಿ ತೊಗೊಂಡು ಹೋಗ್ತಿದ್ದು ರೊಟ್ಟಿ ಇದೆಲ್ಲ ತಣ್ಣಗಾಗಿರೋದು. ಈ ಮಧ್ಯಾಹ್ನ ಏನಂತಂದರೆ ಎಲ್ಲ ಪ್ಲಾಂಟರ್ ಹುಡುಗರು ನನ್ನ ಜೊತೆ ನಾನು, ಹಾಟ್ ಬಾಕ್ಸ್ ಅವರೆಲ್ಲ ಹಾಟ್ ಬಾಕ್ಸ್ ಅವ್ರ ಮನೆ ಹತ್ರನೇ, ಅವ್ರಿಗೆಲ್ಲ ಕಾರಲ್ಲಿ ಡ್ರಾಪ್. ನಾನೇನಂತಂದ್ರೆ ಎಲ್ಲ ಕೂತ್ಕೊಂಡು ಅಲ್ಲೊಂದು ಪದ್ಧತಿ ಇತ್ತು, ಏನಂತಂದರೆ ಯಾರ್ಯಾರು ಏನೇನು ಬಾಕ್ಸಲ್ಲಿ ತಂದಿರ್ತಾರೆ ಅದನ್ನು ಹಂಚಬೇಕು. ಸ್ವಲ್ಪ ಚಪಾತಿ ತಂದಿರೋ ಚಪಾತಿ ಎಲ್ರಿಗೂ ಒಂದೊಂದು, ಎಲ್ಲ ತಿನ್ನಬೇಕು ಅಂತ. ಅವ್ರದ್ದೆಲ್ಲ ಬಿಸಿ ಬಿಸಿಯಾಗಿರೋದು. ಬಟ್ ನನಗೆ ನಂದು ಬಾಕ್ಸಲ್ಲಿ ತಣ್ಣಗಲ್ಲ, ಹಾಟ್ ಬಾಕ್ಸಲ್ಲಿ ತಗೊಳ್ಳೋಷ್ಟು ನಮಗೆ ಅದು ಇರಲಿಲ್ಲ ಆಗ. ನಮ್ಮದು ಗೊತ್ತಲ್ಲ, ಕಪ್ಪರ್ ರೊಟ್ಟಿ ಅಂತ ಮಾಡ್ತಾರೆ ನಮ್ಮ ಕಡೆ. ಅದು ಈ ರೊಟ್ಟಿಲೇ ಸ್ವಲ್ಪ ದಪ್ಪ ರೊಟ್ಟಿ ಬರುತ್ತೆ, ಗೊತ್ತಲ್ಲ, ಪೋರ್ಕ್ ಜೊತೆ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಅದು ಹೆಂಗಂದ್ರೆ ಅದು ಮುಟ್ಟಿದ್ರೆ ಕೈಯಲ್ಲೆಲ್ಲ ನಿಮಗೆ ಅಡಿ ಮಸಿ ಥರ ಇರುತ್ತೆ. ನಾನು ಒಂದಿನ ತೊಗೊಂಡೋಗಿ ಅದನ್ನೆಲ್ಲ ಮುರ್ದು ಕೊಡ್ತಾ ಇದ್ದೆ. ಅವಾಗ ಅವರೆಲ್ಲ ಇಂಗ್ಲೀಷಲ್ಲಿ ಸಮಥಿಂಗ್ ಬ್ಲ್ಯಾಕ್ ಇಸ್ ಡೋಂಟ್ ಈಟ್, ಅದೆಲ್ಲ ತಿನ್ಬೇಡಿ ಅಂತ. ಆ್ಯಕ್ಚುಲಿ ನಮಗೆ ನಾವು ಅದನ್ನೆಲ್ಲ ಮುರ್ಕೊಂಡು ಸಮ ತಿಂತಾ ಇದ್ದೆ, ಅದೆಲ್ಲ ತಿನ್ನಬಾರ್ದು, ಅದೆಲ್ಲ ಇದಿರುತ್ತೆ. ಆಮೇಲೆ ಏನು ಮಾಡ್ತಾ ಇದ್ದೆ, ನಾನೇ ಬೆಲ್ ಹೊಡೆದು ಕೂಡಲೇ ಸೈಡಿಗೆ ಹೋಗ್ಬಿಡೋದು, ಗಪ್ ಅಂತ ತಿಂದ್ಬಿಟ್ಟು ಅವ್ರು ಕೂತಾಗ ನಂದು ಇಲ್ಲ, ನಾನು ತಿಂದು ಖಾಲಿ ಆಯಿತು. ನಾನು ಅವ್ರ ಜೊತೆ ಸೇರ್ತಾನೆ ಇರಲಿಲ್ಲ. ಸೊ ಆಮೇಲೆ ಇದಾಗ್ತಾ ಸ್ವಲ್ಪ ಬೈಕ್ಗಳೆಲ್ಲ ಬರೋಕ್ಕೆ ಶುರುವಾದವು, ಒಂದಷ್ಟು ಡ್ರಾಪ್ ಎಲ್ಲ ಸಿಗ್ತಾ ಇತ್ತು. ಸೊ ಆ ಥರ ಆಮೇಲೆ ನಾವು ಸ್ವಲ್ಪ ಆರ್ಥಿಕವಾಗಿ ಇದಾಗ್ತಾ ಬಂದು. ಲಾಕ್ಡೌನ್ ನಮ್ಗೊಂದು ಪಾಠ ಕಲಿಸಿದೆ ಏನಂತಂದರೆ, ನಿಮಗೆ ಅಂಜಿ ಬದುಕೋದ್ಕಿಂತ ಒಂದು ಹೊತ್ತು ಗಂಜಿ ತಿನ್ಕೊಂಡು ಬದುಕೋದು ಮೇಲು ಅಂತ. ಭಾಳಷ್ಟು ಮಂದಿ ವಾಪಸ್ ತಮ್ಮ ಊರಿಗೆ ಬರ್ತಿದ್ದಾರೆ. ಸೊ ಈಗಲೂ ನಾನು ಬೆಂಗಳೂರಿಗೆ ಬರೋವಂಥವ್ರು ಹೇಳೋದು, ಬರೀ 8,000, 10,000, 15,000ಕ್ಕೆಲ್ಲ ಬೆಂಗಳೂರು ಬಂದರೆ ಏನೂ ಪ್ರಯೋಜನ ಇಲ್ಲ. ಮನೆಗೆ ನೀವು ₹1 ಕಳ್ಸೋಕ್ಕಾಗಲ್ಲ. ತುಂಬ ಜನ ನಮ್ಮ ಊರಲ್ಲಿ ಇದ್ದಂಥವ್ರೆ ಪೇಟೆಗೆ ಹೋದೋ ವಾಪಸ್ ಬಂದಿದ್ದಾರೆ. ಬಟ್ ಇಲ್ಲಿ ಏನಂತಂದರೆ ನಮಗೆ ಸ್ವಲ್ಪ ಓಪನಿಂಗ್ಸ್ ಇಲ್ಲ. ಅಂದರೆ ಏನು ಮಾಡ್ಬೋದು, ಇಲ್ಲಿ ಬಂದಾಗ ಒಂದು ಬಂಡವಾಳ ಹಾಕಿದ್ರೆ ಅದ್ರ ಮತ್ತೆ ವಾಪಸ್ ಪಡಿಬೋದು ಅನ್ನೋದಿಲ್ಲ. ಸೊ ನನಗನ್ಸುತ್ತೆ ಏನಾದರೂ ಈಗ ಫ್ಲಿಪ್ಕಾರ್ಟ್ ಇದೆಲ್ಲ ಬರುತ್ತಲ್ವ, ನಮ್ಮಲ್ಲಿ ಏನಾಗ್ತಿದೆ ಅಂತಂದರೆ ರೈತ ₹5 ಸಿಕ್ಕಿದ್ರೆ ರೈತನಿಗೆ ಅದು ಗ್ರಾಹಕನಿಗೆ ಹೋಗಿ ₹25 ಆಗಿರುತ್ತೆ, ಮಧ್ಯೆ ₹20 ದಲ್ಲಾಳಿಗಳಿಗೆ. ಸೊ ಆ ಥರದ್ದು ಏನಾದರೂ ಇಲ್ಲೇ ಒಂದು ಮಾರ್ಕೆಟ್ ಮಾಡಿಕೊಂಡು ಫ್ರೆಶ್ ಆಗಿರುವಂಥದ್ದನ್ನು ತುಂಬ ಇಷ್ಟಪಡ್ತಾರೆ. ಹೌದು. ಉದಾಹರಣೆಗೆ ನಾನು ಹೇಳ್ತೀನಿ, ಜೇನುತುಪ್ಪ ಫ್ರೆಶ್ ಎಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ, ಎಲ್ಲ ಸಕ್ಕರೆ ಮಿಕ್ಸ್. ಸೊ ತಮ್ಮದೇ ಆದಂಥ ಒಂದಷ್ಟು ಬ್ರ್ಯಾಂಡ್ ಮಾಡಿಕೊಂಡು ಏನಾದರೂ ಇಲ್ಲಿ ಸಿಗುವಂಥ ಫ್ರೆಶ್ ವಸ್ತುಗಳು, ನೈಸರ್ಗಿಕವಾಗಿ ಸಿಗೋ ವಸ್ತುಗಳನ್ನು ನಾವು ಬ್ರ್ಯಾಂಡ್ ಮಾಡ್ಕೊಂಡು ನಮ್ಮದೇ ಆದಂಥ ಒಂದು ಇದು ಮಾಡಿದ್ರೆ ಖಂಡಿತ ಅವಕಾಶ ಇದೆ.
ಸೊ ಅದ್ರ ಹೇಗೆ ಮಾರ್ಕೆಟ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು. ಸೊ ಅಂಥ ಅವಕಾಶಗಳಿದೆ. ಅದರ ಮಧ್ಯೆ ನಮಗೆ ಈ ಒತ್ತುವರಿ ಅಂತ ಸಮಸ್ಯೆಗಳು ಬಂದಾಗ ಅದೆಲ್ಲ ತಲೆಯಲ್ಲಿ ಓಡಲ್ಲ. ನಾನು ಏನು ಮಾಡ್ಬೋದು, ಮೊದಲು ನಾನು ನೆಲೆ ನಿತ್ರೆ ಸಾಕಪ್ಪ, ಅದನ್ನ ಕರೆಕ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಅವಕಾಶಗಳು ಸಿಗುತ್ತೆ. ಹೌದು, ಕರೆಕ್ಟ್. ಬಟ್ ಈ ನಿಟ್ಟಿನಲ್ಲಿ ಸ್ವಲ್ಪ ಜನನಾಯಕರುಗಳು ಅಥವಾ ಒಂದಷ್ಟು ಉದ್ಯಮಿಗಳು ಇಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದು, ಉದ್ಯಮವನ್ನು ಕ್ರಿಯೇಟ್ ಮಾಡೋದು, ಜಾಬನ್ನ ಕ್ರಿಯೇಟ್ ಮಾಡುವಂಥ ಮನಸ್ಥಿತಿಗಳು ಬೇಕು. ಯಾವಾಗಲೂ ಬೇರೆ ಕಡೆನೇ ಹೋಗಿ ಅಲ್ಲಿಗೆ ಏನೋ ಮಾಡುವ ಬದಲಿ ಇಲ್ಲಿರುವಂಥ ಯುವಕರನ್ನ ಯುವತಿಯರನ್ನ ಬಳಸ್ಕೊಂಡು, ಇಲ್ಲಿ ಎಂಥ ಮ್ಯಾನ್ ಪವರ್ ಇದೆ ಸರ್ ಮಲೆನಾಡಲ್ಲಿ, ಸಿಕ್ಕಾಪಟ್ಟೆ ಮ್ಯಾನ್ ಪವರ್ ಇದೆ. ಅದನ್ನ ನಿಜವಾಗ್ಲೂ ಸರ್ವೆ ಮಾಡ್ಬಿಟ್ರೆ ಒಂದೊಂದು ಮನೆಗೆ ಇಬ್ಬಿಬ್ರು ಸಿಕ್ಬಿಡ್ತಾರೇನೋ, ಅಷ್ಟು ಮ್ಯಾನ್ ಪವರ್ ಇದೆ. ಅವ್ರಿಗೆಲ್ಲರಿಗೂ ಸ್ವಲ್ಪ ಪಾಲಿಶ್ ಮಾಡ್ಬಿಟ್ರೆ ಬ್ಯೂಟಿಫುಲ್ ಆಗಿ ಹೊರ ಹೊಂದ್ಬಿಡ್ತಾರೆ. ಉದಾಹರಣೆಗೆ ನೀವು ಕೂಡ ಯಾರಿಗೆ ಆದ್ರೆ ಊರಿಗೆ ಬಿಟ್ಟು ನಾವು ಸಿಟಿ ಹೋದಾಗ ಸಕ್ಸಸ್ ಕೂಡಲೇ ಸಿಗಲ್ಲ. ಹೌದು, ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು ರೆಡಿ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ನಾನು ವಾಯ್ಸ್ ಓವರ್ ಕೊಡೋದು, ಎಡಿಟಿಂಗ್ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದೆ. ಸೊ ನಾವು ಒಂದೇ ಒಂದು ವಿಚಾರಕ್ಕೆ ಫೋಕಸ್ ಆಗಬಾರ್ದು. ಏನು ಕೆಲಸ ಸಿಗುತ್ತೆ ಅದನ್ನ ಮಾಡಬೇಕು. ಮತ್ತೆ ಜನ ಏನು ಮಾತಾಡ್ತಾರೆ ಅದ್ರ ಬಗ್ಗೆ ಮೊದಲು ತಲೆ ಕೆಡಿಸ್ಕೊಳ್ಳೋದು. ಯಾಕಂದ್ರೆ ಜನ ನೀವು ಒಳ್ಳೇದಾದ್ರೂ ಮಾತಾಡ್ತಾರೆ, ನೀವು ಕೆಟ್ಟರು ಮಾತಾಡ್ತಾರೆ, ಕಾರಣ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ತುಂಬ ಅದ್ರ ಬಗ್ಗೆ ಥಿಂಕ್ ಮಾಡಿದೆ. ಎಲ್ರಿಗೂ ಒಂದೇ ಥರ ಇರಲ್ಲ ಲೈಫ್. ಈಗ ನನ್ನ ನೋಡಿದಾಗ ಅನ್ಸ್ಬೋದು, ಅವ್ರ ಆ್ಯಂಕರು ಅವ್ರಿಗೇನು ಒಳ್ಳೆ ಸಂಬಳ ಇದೆ ಲಕ್ಷಗಟ್ಟಲೆ ಅಂತ. ಬಟ್ ಡೈರೆಕ್ಟ್ ಆ್ಯಂಕರ್ ಸಿಕ್ಕಿಲ್ಲ, ಡೈರೆಕ್ಟ್ ಆ್ಯಂಕರ್ ಅದು ಅವ್ರಿಗೆ ಗೊತ್ತಿಲ್ಲ. ನಾನು 3,000ದಿಂದ ಶುರು ಮಾಡಿ 7ಕ್ಕೆ ಹೋಗಿದ್ದಿದ್ದೆ, 15ಕ್ಕೆ ಹೋಗಿ ಮತ್ತೆ ವಾಪಸ್ 7ಕ್ಕೆ ಬಂದಿದ್ದು ಇದೆ. ಆ ಟೈಮಲ್ಲಿ ನಾನು ಎದೆಗುಂದಿಲ್ಲ, ಏನಾದರೂ ಮಾಡ್ತೀನಿ. ಬಟ್ ನನಗೇನಂತಂದರೆ ನಾನು ಒಂದು ವಿಚಾರ ಹೇಳಬಲ್ಲೆ, ಪತ್ರಿಕೋದ್ಯಮದಲ್ಲಿ ನನ್ನ 13 ವರ್ಷ, ₹1 ನನ್ನ ಸಂಬಳ ಬಿಟ್ಟು ನಾನು ಏನಾದರೂ ಮುಟ್ಟಿದ್ರೆ ನಾನು ಬೇಕಾದ್ರೆ ಇವತ್ತೇ ರಿಸೈನ್ ಮಾಡೋದು. ಅಂಥದ್ದು ಯಾವುದೇ ನಮ್ಮ ಅಲಿಗೇಷನ್ ಬಂದಿಲ್ಲ. ಬಟ್ ಇದನ್ನು ಹೇಳ್ತಿರೋದು ಅಂಥದ್ದು ಬಂದಾಗ ನಾನು ಅದ್ರ ಬಗ್ಗೆ ತೀರಾ ಇದು ಮಾಡಿದ್ದಿಲ್ಲ. ನನಗೆ ತುಂಬ ಜನ ರಾಜಕಾರಣಿಗಳು ಕರೀತಾರೆ, ಬನ್ನಿ ನಮ್ದೊಂದು ಏನೋ ಪಾರ್ಟಿ ಇದೆ ಅಥವಾ ನಾವು ಸಿಗೋಣ ಮಾತಾಡೋಣ. ಅವರು ಕೆಲವು ಪ್ರೀತಿಯಿಂದಾನೇ ಕರೆಯೋದು. ಬಟ್ ನನಗೆ ಬೇಡ, ಏನಕ್ಕೆ, ನಾಳೆ ಏನೋ ಒಂದು ಇಶ್ಯೂ ಆದಾಗ ಒಂದು ಕ್ವಶನ್ ಬಂದಾಗ ನಾನು ಧೈರ್ಯವಾಗಿ ಪ್ರಶ್ನೆ ಮಾಡೋ ಥರ ಇರಬೇಕು. ಸೊ ಎಲ್ಲ ಒಂದು ಕಡೆ ನನ್ನ ಕೊಡಬಾರ್ದು ಅನ್ನೋದು. ಸೊ ಅದು ನಿಯತ್ತಾಗಿ ಇದುವರೆಗೆ ಇರುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಮುಂದೆ ಅಂತ ನನಗೆ ಇನ್ನೊಂದು ಆಸೆ ಏನಿದೆ ಅಂತಂದರೆ, ಬೆಂಗಳೂರು ಜೀವನ ಆಲ್ಮೋಸ್ಟ್ ನೋಡಿದ್ರೆ ನನಗೆ ಪರ್ಸ್ನಲಿ ಸ್ವಲ್ಪ ಸಾಕು ಅನಿಸಿದೆ. ಬಟ್ ನಮ್ಮೂರ ಕಡೆನೂ ಏನಾದರೂ ಮಾಡಬೇಕು ಅಂಥದ್ದೆಲ್ಲ ಇದೆ. ಮತ್ತು ನಮ್ಮೂರನ್ನ ಒಂದಷ್ಟು ಪ್ರತಿಭೆಗಳಿಗೆ ಏನಾದರೂ ಒಂದು ಅವಕಾಶ ಕೊಡುವಂಥದ್ದಾಗಬೇಕು. ಸಿನಿಮಾ ಮಾಡ್ತೀರಾ ಹೇಗೆ? ಸಿನಿಮಾದೆಲ್ಲ ಆಲ್ಮೋಸ್ಟ್ ಅವಕಾಶಗಳಿದೆ. ಬಟ್ ನನಗೆ ನಮ್ಮ ಚಾನಲಲ್ಲಿ ಒಂದಷ್ಟು ಅಗ್ರಿಮೆಂಟ್ಸ್ ಇರೋದ್ರಿಂದ ನಾನು ಹೋಗೋಕ್ಕಾಗಿಲ್ಲ. ನನ್ನ ಸ್ನೇಹಿತರೆ ಮಲೆನಾಡು ಭಾಗದ ಸಿನಿಮಾ ಮೇಕರ್ಗಳೇ ನಾನು ಕೇಳಿದ್ದಾರೆ. ನಮ್ಮ ನವನ್ ಶ್ರೀನಿವಾಸ್ ಇರ್ಬೋದು, ಸಂತೋಷ್ ಇದ್ದಾರೆ, ಹಾಗೆ ನಮ್ಮ ರಕ್ಷಿತ್ ತೀರ್ಥಳ್ಳಿ, ಇವರೆಲ್ಲ ನನ್ನ ಪ್ರತಿ ಮೂವಿ ಮಾಡಿದಾಗ್ಲೂ ನನಗೊಂದು ಮೆಸೇಜ್ ಹಾಕಿರ್ತಾರೆ, ಅವಿನಾಶ್ ಅವ್ರು ಯಾವ್ದು ಫ್ರೀ ಇದ್ದೀರಾ, ಈ ಥರ ಒಂದು ರೋಲ್ ಇದೆ ಮಾಡ್ಬೋದಾ ಅಂತ. ಬಟ್ ನನಗೇನಂದ್ರೆ ಗೊತ್ತಲ್ಲ, ಮೀಡಿಯಾ ರಜಾ ಸಿಗಲ್ಲ. ನಮ್ಮ ಆಫೀಸಲ್ಲಿ ಕೇಳಿದಾಗ್ಲೂ ಅವಿನಾಶ್ ರಜಾ ಕಷ್ಟ ಆಗುತ್ತೆ. ರಜಾನು ಒಂದು, ಎರಡನೇದು ಅವರು ಯಾವುದೇ ಸಂಸ್ಥೆ ಆಗಿರಲಿ ನಾವು ಮಾಡಬೇಕಾದ್ರೂ ಅಷ್ಟೇ, ಒಂದ್ ಕಡೆ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ವಿ, ಮತ್ತೊಂದ್ ಕಡೆ ಯಾಕೆ ಕಳಿಸ್ಬೇಕು, ಮತ್ತೊಂದ್ ಕಡೆ ಯಾಕೆ ಹೋಗ್ಬೇಕು, ಇಲ್ಲಿನ ಟ್ಯಾಲೆಂಟ್ನ ಇಲ್ಲಿ ಉಪಯೋಗಿಸ್ಲಿ, 24/7 ಇಲ್ಲಿಗೆ ಅವರು ವರ್ಕ್ ಮಾಡಲಿ, ಅಥವಾ ಬೇರೆ ಕಡೆ ಯಾಕೆ ಅನ್ನೋದು ಇದ್ದೇ ಇರುತ್ತೆ ಅವ್ರ ಪಾಲಿಸಿ. ಎರಡನೇ ವಿಷಯ ನಾನು ಇನ್ನೊಂದು ಕೇಳ್ಪಟ್ಟೆ, ಭಾಳ ಖುಷಿ ಆಯಿತು, ಬಿಗ್ ಬಾಸಿಗೆ ಹೋಗ್ತಿದ್ರಂತೆ. ಬಿಗ್ ಬಾಸಿಗೆ ಅಂದರೆ ಹಿಂದೆ ಇದ್ದಾಗ ಡೈರೆಕ್ಟ್ ಬಿಗ್ ಬಾಸ್ ಇದ್ರವ್ರಲ್ಲ, ಆ ಟೀಮಲ್ಲಿ ವರ್ಕ್ ಮಾಡೋರು ನನಗೆ ಕೇಳಿದರು, ನಿನ್ಗೇನಾದ್ರು ಅದೇ ನನಗೆ ಕ್ಲೋಸ್ ಇರೋರು, ನಿಂಗೇನಾದ್ರು ಇಂಟ್ರೆಸ್ಟ್ ಇದೆಯಾ ಆ ಥರದ್ದು ಅಂತ. ಬಟ್ ನನಗೇನಂತಂದರೆ ನಾನು TV 9 ಹೋಗಬೇಕಾದ್ರೆ ಒಂದು 10 ವರ್ಷ ಸವಿಸಿದ್ದೀನಿ. ಆ ಬೆಟ್ಟ ತುದಿ ಹೋದಾಗ ನಿಮ್ಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಇರಬೇಕಲ್ಲ. ನಾನು ಕೂಡಲೇ ಮತ್ತೊಂದು ದೊಡ್ಡ ಬೆಟ್ಟ ಕಾಣ್ತು ಅಂತ ಅದಕ್ಕೆ ಜಂಪ್ ಮಾಡಿದ್ರೆ ನಾ ಇದನ್ನು ಕಳ್ಕೊತೀನಿ. ಸೊ ಅದಕ್ಕೆ ನಾನು ಇದುವರೆಗೆ ನನ್ನ ಲೈಫಲ್ಲಿ ಆಗಿದೆಲ್ಲ ನಾನು ಬಯಸದೇ ಬಂದಿರೋದು. ಮುಂದೆ ಬಿಗ್ ಬಾಸ್ ಅಂತ ಹೇಳ್ತೇನೆ ನಾನು, ಎನಿ ವೇದಿಕೆ ಏನಾದರೂ ಅಂಥದ್ದು ಬಂದರೆ ನೋಡೋಣ. ಬಟ್ ನನ್ನಂಥವನಿಗೆ ಬಿಗ್ ಬಾಸ್ ಅಲ್ಲ ಅನಿಸುತ್ತೆ, ಗೊತ್ತಿಲ್ಲ ಆ ಥರದ್ದು ಏನೋ ಬಂದರೆ. ಯಾಕಂದರೆ ಸುದೀಪ್ ಅವ್ರ ಜೊತೆ ನನಗೆ ಒಳ್ಳೆ ನೆಟ್ಟಿದೆ. ಬಿಗ್ ಬಾಸಿಗೆ ಹೇಳ್ತೀನಿ ಪರ್ಸ್ನಲಿ ನನ್ನ ಮನೆ ಗೃಹ ಪ್ರವೇಶಕ್ಕೂ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೆ, ಅವ್ರು ಬರೋಕ್ಕಾಗಿಲ್ಲ. ಬಟ್ ವಿಡಿಯೋ ಕಳಿಸಿದಾರೆ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಸುದೀಪ್ ಅವ್ರಿಗೆ. ನಾನು ಏನಕ್ಕೆ ಅಂದರೆ ನನ್ನ ಕಡೆಯಿಂದ ಒಂದು ಕೊಡಬೇಕು. ಬಟ್ ಅವರು ನನಗೆ ಒಂದು ವಿಡಿಯೋ ಮಾಡಿ ನನ್ನ ವಾಟ್ಸಪ್ ನಂಬರ್ ತೊಗೊಂಡು ಅವ್ರು ವಿಡಿಯೋ ಕಳಿಸಿದ್ದಿದೆಯಲ್ಲ, ಅದು ನನಗೆ ಸ್ಪೆಷಲ್. ಸೊ ಅದು ಬಿಗ್ ಬಾಸ್ ಹೋಗೋದಕ್ಕಿಂತನೂ ನಂಗದು ಸ್ಪೆಷಲ್ ಅವ್ರಾಗ. ಸೊ ನೋಡೋಣ. ನಿಮ್ಗೇನಾದ್ರು ಗೊತ್ತಾ ಸರ್, ಈ ಸಲ ಸುದೀಪೇ ಹೋಸ್ಟ್ ಮಾಡ್ತಾರೋ ರಿಷಬ್ ಶೆಟ್ಟಿ ಹೋಸ್ಟ್ ಮಾಡ್ತಾರೋ? ನಂಗೆ ಗೊತ್ತಿರೋ ಪ್ರಕಾರ ಪ್ರೋಮೋ ಎಲ್ಲ ಶೂಟ್ ಆಗೋಕ್ಕೆ ಮೊನ್ನೆ ಇದಕ್ಕೆ ಹೋಗಿದ್ರು, ಆಲ್ಮೋಸ್ಟ್ ಪ್ರೋಮೋ ಅಷ್ಟು ಇದಕ್ಕೆ. ಸೊ ಅವರೇ ಮಾಡ್ತಾರೆ. ಮೇ ಬಿ OTT ಫಾರ್ಮ್ಯಾಟ್, ಯಾಕಂದ್ರೆ ಅವ್ರಿಗೆ ತುಂಬಾ ಅವಕಾಶಗಳು ಬರ್ತವೆ. ಮ್ಯಾಕ್ಸ್ ಆದ್ಮೇಲೆ ಒಂದಷ್ಟು ಪ್ರಾಜೆಕ್ಟ್ ಇದೆ. OTTಗೆ ಏನಾದರೂ ಬೇರೆ ರಿಷಬ್ ಏನೋ ಬರ್ಬೋದೇನೋ, ಬಟ್ ಮೇನ್ ಸ್ಕ್ರೀನಿಗೆ ಸುದೀಪ್ ಅವರೇ ಇರ್ತಾರೆ. ನಿಮ್ಮ ಮುಂದಿನ ಎಲ್ಲ ಭವಿಷ್ಯಕ್ಕೂ, ಮುಂದಿನ ಎಲ್ಲ ದಾರಿಗೂ ಸುಗಮವಾಗಲಿ, ಆ ದಾರಿಗಳೆಲ್ಲ ತುಂಬ
ಹೂವಿನ ಹಾಸಿಗೆ ಆಗಲಿ ಅಂತೇಳಿ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾವೆಲ್ಲರೂ ಕೂಡ ಆಶಿಸ್ತೀವಿ. ಇವತ್ತು ನೀವೇನು ನಮಗೆ ಸಿಕ್ಕಿ, ನಿಮ್ಮೂರಲ್ಲಿ ಸಿಕ್ಕಿ, ನಿಮ್ಮ ಈ ವೃತ್ತಿ ಬದುಕನ್ನು, ಜನರ ಜೊತೆಗಿನ ಒಡನಾಟವನ್ನು, ನಿಮ್ಮೂರಿನ ಬಾಂಧವ್ಯವನ್ನು ನಮಗೆ ಭಾಳ ಇಂಚಿಂಚವಾಗಿ ಹೇಳ್ಕೊಟ್ಟಿದ್ದೀರಾ. ಈ ಕಾರ್ಯಕ್ರಮನ ಮುಗಿಸೋಕ್ಕಿಂತ ಮೊದಲು ನಿಮ್ಮೂರಿನ ಎಲ್ಲ ಜನತೆ ಜೊತೆ, ನಿಮ್ಮ ಸ್ನೇಹಿತರ ಜೊತೆ ಸೇರಿ ಒಂದು ಗಣಪತಿ ಸ್ಟೆಪ್ ಹಾಕ್ಬಿಟ್ಟು ಮುಗಿಸೋಣ ಅಂತ ಭಾವಿಸ್ತೀನಿ ನಾನು. ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ. ಗಿರಿಯಾಸ್ದಲ್ಲಿ ಗಣೇಶ ಹಬ್ಬ ಮತ್ತು 53rd ಆನಿವರ್ಸರಿ ಸೆಲೆಬ್ರೇಷನ್ಸ್. 11 ಕೋಟಿವರೆಗೂ ಫ್ರೀ ಗಿಫ್ಟ್ಸ್, 20,000 ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ. ಗಿರಿಯಾಸ್ ಸಿನ್ಸ್ 1971. ಗಿರಿಯಾಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ. ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ. ನಂಬರ್ 64/1 RG ರಸ್ತೆ, RSM ಬ್ಲಾಕ್, ಕೆನರಾ ಬ್ಯಾಂಕ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ 9035023180.